ಹಾಯ್ ಹಲೋ ನಮಸ್ಕಾರ. ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಹಿರಿಯ ನಿರ್ದೇಶಕರು, ನಟರು, ನಿರ್ಮಾಪಕರಾದಂತಹ ಜೋ ಸೈಮನ್ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಪ್ರೇಕ್ಷಕರಿಗೂ ನಮಸ್ಕಾರ. ತಾವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ತುಂಬಾ ದಿನಗಳಾಯ್ತು ನಿಮ್ಮನ್ನು ಮೀಟ್ ಮಾಡಬೇಕು, ಮಾತಾಡಬೇಕು, ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಕಲೆ ಹಾಕ್ಬೇಕು ಅಂತ ನನಗೆಲ್ಲ ಒಂದ್ ಕಡೆ ಪರ್ಸನಲಿ ತುಂಬಾ ಕುತೂಹಲ ಇತ್ತು. ಯಾಕಂದ್ರೆ ನಿಮ್ಮ ನಿಜವಾಗ್ಲು ಯಾಕಂದ್ರೆ ಪ್ರತಿಯೊಬ್ಬ ಕಲಾಭಿಮಾನಿಗಳಿಗೆ, ಸಿನಿ ಪ್ರೇಮಿಗಳಿಗೆ, ಯಾಕಂದ್ರೆ ನಿಮ್ಮ ಸಿನಿಮಾಗಳು ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ರೆ ಅಷ್ಟು ರಂಜನೆ ಕೊಡ್ತಾ ಇರುತ್ತೆ, ಮನರಂಜಿಸ್ತಾ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ ಜೊತೆ ಮಾತಾಡಬೇಕು, ಕೆಲವು ವಿಚಾರಗಳನ್ನ ಮಾತಾಡೋಣ ಅಂತ ಬಂದೆ ಸರ್ ಇವತ್ತು. ಬಹಳ ಸಂತೋಷ. ನಮ್ಮ ಅಂತರಂಗವನ್ನ ಬಹಿರಂಗ ಮಾಡಕ್ ಬಂದಿದ್ದೀರಾ. ಕೇಳಿ ತುಂಬಾ ಸಂತೋಷ ಆಗಿದೆ. ಎಷ್ಟು ದಿವಸ ಕೇಳ್ತಾ ಇದ್ರಿ, ಸಮಯ ಸಿಕ್ಕಿರ್ಲಿಲ್ಲ. ಇವತ್ತು ಸಮಯ ಕೂಡಿ ಬಂದಿದೆ, ಪ್ರಾರಂಭಿಸೋಣ. ಎಸ್ ಸರ್. ಈ ಮೊದಲನೇದಾಗಿ ಜೋ ಸೈಮನ್ ಸರ್ ಅಂದ್ರೆ ಒಬ್ಬ ನಿರ್ದೇಶಕನಾಗಿ ಗೊತ್ತು, ಒಬ್ಬ ನಟನಾಗಿ ಗೊತ್ತು, ಒಬ್ಬ ಸಿನಿಮಾ ಪ್ರೇಮಿಯಾಗಿ ಗೊತ್ತು, ಅಂದ್ರೆ ಈ ವಿಭಾಗದಲ್ಲಿ ಗುರುತಿಸ್ಕೊಂಡಿದ್ರ. ಸೊ ಮೂಲತಃ ಜೋ ಸೈಮನ್ ಸರ್ ಅಂದ್ರೆ ಯಾರು, ಎಲ್ಲಿ ಅವರು, ಏನು ಸರ್ ಮೂಲ, ಏನು ಅವರು? ಜೋ ಸೈಮನ್ ಅವರು ಮಂಡ್ಯದವರು. ಮಂಡ್ಯದಲ್ಲೇ ಹುಟ್ಟಿ, ಮಂಡ್ಯದಲ್ಲೇ ಬೆಳೆದು, ಮಂಡ್ಯದಲ್ಲೇ ಓದು ಮುಗಿಸಿ, ನನ್ನ ಮಕ್ಕಳಲ್ಲೂ ಮಂಡ್ಯದಲ್ಲೇ ಹುಟ್ಟಿರೋದು. ಪ್ರಪ್ರಥಮವಾಗಿ ಮಂಡ್ಯದಿಂದನೇ ನಾನು ಚಿತ್ರರಂಗಕ್ಕೆ ಪ್ರವೇಶ ಆಗಿದ್ದು 1967ರಲ್ಲಿ. ಅದಕ್ಕೆ ಮುಂಚೆ ಅಲ್ಲಿ ಹವ್ಯಾಸಿ ನಾಟಕಗಳಲ್ಲಿ ನಾನು ಪಾತ್ರ ಮಾಡ್ತಾಯಿದ್ದೆ. ತುಂಬ ಕಾಮಿಡಿ ಎಲ್ಲ ಪಾಠ ಮಾಡ್ತಾಯಿದ್ದೆ. ಹಾಗಾಗಿ ಎಲ್ಲರೂ ನಮಗೆ ಗೊತ್ತಿದೆಯಲ್ಲ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಯಾಕೆ ಸಿನಿಮಾಗೆ ಸೇರ್ಕೋಬಾರ್ದು ಅಂಥೇಳಿ ಉಚ್ಚೆಪ್ಸಿ, ಕೊನೆಗೆ ನಮ್ಮ ಅಣ್ಣವರಿದ್ದು ರಾಜು ಅಂಥೇಳಿ, ಅವರು ನನಗೆ ಪ್ರೋತ್ಸಾಹ ಕೊಟ್ಟು ಮದ್ರಾಸಿಗೆ ಕರ್ಕೊಂಡೋಗಿ, ಅಲ್ಲಿ ಅವ್ರಿಗೆ ಗೊತ್ತಿರೋರು ಡಿಸ್ಟೆಂಟ್ ರಿಲೇಟಿವ್ ಒಬ್ರು ಇದ್ರು, ಗುಣಸಿಂಗ್ ಅಂತ. ಈಸ್ ಎ ಮ್ಯೂಸಿಕ್ ಡೈರೆಕ್ಟ್ರು, ಬಹಳಷ್ಟು ಫಿಲ್ಮ್ಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಈಸ್ ಎ ಫ್ಲೂಟಿಸ್ಟ್. ಅವ್ರ ಮನೆಯಲ್ಲಿ ಬಿಟ್ಟರು. ಅಲ್ಲಿ ಬಿಟ್ಬಿಟ್ಟು ಅವರು ಬಂದ್ಬಿಟ್ರು ನಮ್ಮ ಅಣ್ಣವರು. ಅವ್ರ ಮನೆಯಲ್ಲಿದ್ದು ಇದ್ದಕ್ಕಿದ್ದಾಗೆ ಅವರು ಗುಣಸಿಂಗ್ ಅವರು ಬೆಳಿಗ್ಗೆ ಬೇಗನೆ ರೆಡಿಯಾಗಿಬಿಡಿ, ಶೂಟಿಂಗ್ ಬಂದಿದ್ದು. ಶೂಟಿಂಗ್ ಅದು ಸರಿ ಆಯಿತು, ರೆಡಿ ಆಗ್ಬಿಡ. ಬೆಳಿಗ್ಗೆ ಎದ್ದು ರೆಡಿ ಆಯಿತು. ಒಂದು ವ್ಯಾನ್ ಬಂದರೆ ಅದರಲ್ಲಿ ಅವರೊಂದು ಫ್ಲೂಟ್ ಬಾಕ್ಸು ನನ್ನ ಕೈ ಕೊಟ್ಬಿಟ್ಟು, ತಗೊಂಡೋಗಿ ಇಲ್ಲಿ ಶೂಟಿಂಗಿಗೆ. ಸರ್ ಫ್ಲೂಟ್ ಬಾಕ್ಸ್ ಕೊಡ್ತಾ ಇದ್ದೆ, ನಂಗೆ ಫ್ಲೂಟ್ ಬಾರ್ಸೋಕ್ಕೆ ಬರಲ್ಲ, ಏನಿಲ್ಲ, ನೀನು ತಗೊಂಡೋಗಪ್ಪ, ನೀನು ಎಲ್ಲ ಆಗುತ್ತೆ ಹೋಗು ಅಂತ. ಆಮೇಲೆ ಅಲ್ಲಿ ವ್ಯಾನಲ್ಲಿ ಕೂರಿಸ್ಕೊಂಡು ಹೋದರೆ ಅಲ್ಲಿ ನೇರ ಗೋಲ್ಡನ್ ಸ್ಟುಡಿಯೋಗೆ ಹೋದರು. ಬನ್ನಿ ಅಂತಂದ್ರೆ ಹೋಗಿ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ ಅಂದರೆ ನಾನು ಯಾರ್ದ್ಯಾವ್ದು ಕಾಸ್ಟ್ಯೂಮ್ ಹಾಕ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅಲ್ಲಿ ನೋಡಿದ್ರೆ ಅಲ್ಲಿ MGR ಜಯಲಲಿತಾ ಹೀರೋಯಿನ್, BR ಪಂತಲು ಅವರು ಆ ಪಿಕ್ಚರ್ಗೆ ಡೈರೆಕ್ಟ್ರು. ಪಿಕ್ಚರ್ ಹೆಸರು ಬಂದು ರಹಸ್ಯ ಪೊಲೀಸ್ 115 ಅಂತ. ಅದರಲ್ಲಿ ಒಂದು ಆರ್ಕೆಸ್ಟ್ರಾ ಸೆಟಪ್ನಲ್ಲಿ ನಾನು ಫ್ಲೂಟ್ ಬರ್ಸೋದು, ಸೆಂಟ್ರ್ ಫಿಗರ್ ನಾನೇ. ಅಲ್ಲಿ ಹಾಡು ಬಂದಾಗೆಲ್ಲ ಮ್ಯೂಸಿಕ್ನಲ್ಲಿ ಮಧ್ಯದಲ್ಲಿ ಒಂದು ಫ್ಲೂಟ್ ಬರ್ತಾ ಇರುತ್ತೆ. ಆ ಫ್ಲೂಟ್ಗೆಲ್ಲ ನನಗೆ ಒಂದು ಝೂಮ್ ಶಾಟು. ನಾವು ಸುಮ್ಮನೆ ಹಿಂಗೆ ಇಟ್ಕೊಂಡು ಆ್ಯಕ್ಟ್ ಮಾಡೋದು. ಅವಾಗಲೂ ಗೊತ್ತಾಗಿದ್ದು, ಓಹೋ ಇದಕ್ಕೆ ಕರೆಸಿದ್ದಾರೆ ನನ್ನನ್ನು ಅಂತೇಳಿ. ಮಾತಿಲ್ಲ, ಕತೆ ಇಲ್ಲ, ಜಸ್ಟ್ ಅಲ್ಲೇ ಫಸ್ಟು ಮೇಕಪ್ ಹಾಕಿ ಆ ಒಂದು ಜರ್ನಿ ಫ್ರಮ್ ಅಲ್ಲಿ 1967. ಅದು ಸಣ್ಣ ಪುಟ್ಟ ಪಾತ್ರಗಳನ್ನು ಅಲ್ಲಿ ಇಲ್ಲಿ ಎಲ್ಲ ಭಾಷೆಗಳಲ್ಲೂ ಆ್ಯಕ್ಟ್ ಮಾಡಿ ಜೂನಿಯರ್ ಆರ್ಟಿಸ್ಟ್ ಆಗಿ ಇದ್ದೆ. ಇದು ಏನು ಸರಿ ಹೋಗ್ತಾ ಇಲ್ವಲ್ಲ, ಅಲ್ಲಿ ತಂಗಕ್ಕೆ ಜಾಗ ಇಲ್ಲ, ಸ್ಟುಡಿಯೋದಲ್ಲೇ ಮಲಿಕೊಂಡ್ಬಿಡ್ತಾ ಇದ್ದೆ, ಏನು ಮಾಡೋದು ಅಂತ ಹೇಳಿ. ಆಮೇಲೆ ನೋಡಿದ್ರೆ ನಾನು ಒಬ್ಬ ಮೇಕಪ್ನವರು ಪರಿಚಯ ಆಗಿ ಅವ್ರ ಹತ್ರ ಕೆಲಸ ಕೇಳೋದೀಗ ಅವರು ಪಾಪ ಕೊಡ್ತೀವಿ ಅಂಥೇಳಿ ಒಂದು ಟಚಪ್ ಬಾಕ್ಸ್ ಅಂತ ಕೊಡೋದು. ಟ್ರೇ ಇರೋದು ಅವಾಗೆಲ್ಲ. ಅದನ್ನು ಟ್ರೇ ಹಿಡ್ಕೊಂಡು ಸೆಟ್ಟಲ್ಲಿ ನಿಂತಿರ್ಬೇಕು ನಾವು. ಹೀಗೆ ಮೇಕಪ್ ಸೆಟಪ್ ಎಲ್ಲ ಅದರಲ್ಲಿರುತ್ತೆ. ಆರ್ಟಿಸ್ಟ್ಗಳು ಟಚಪ್ ಅಂದಾಗ ನಾವು ತೊಗೊಂಡೋಗಿ ಕೊಡಬೇಕು. ಅವ್ರು ಅದರಲ್ಲಿ ಇರೋದು ಎಲ್ಲ ಏನಿದೆ ಉಪಯೋಗಿಸ್ಕೊಂಡು ನಾವು ಸೈಡಲ್ಲಿ ಹೋಗಿ ನಿಂತ್ಕೊಳ್ಳೋದು. ಈ ಥರ ನನ್ನ ಕ್ಯಾರಿಯರು ಒಂದು ಭಾಗದಿಂದ ಇನ್ನೊಂದು ಕ್ಷೇತ್ರಕ್ಕೆ ಕಾಲಿಟ್ಟಾಯಿತು. ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಗೆಲ್ಲ ಈ ಡೈರೆಕ್ಟರ್ ಕುರ್ಚಿ ನನಗೆ ತುಂಬ ಅಟ್ರಾಕ್ಟ್ ಮಾಡ್ತಾಯಿತ್ತು. ಯಾರು ಬಂದರೂ ಅವ್ರಿಗೆ ನಮಸ್ಕಾರ ಮಾಡೋರು, ಎಲ್ಲರೂ ಎದ್ದೆತ್ಕೊಂಡ್ಬಿಡೋರು. ಡೈರೆಕ್ಟ್ ಬಂದರೆ ಆ ಕುರ್ಚಿಗೆ ಇಷ್ಟೊಂದು ಮಹತ್ವ ಇದೆಯಲ್ಲ, ಅವನು ಡೈರೆಕ್ಟ್ರೇ ಗ್ರೇಟಪ್ಪ ಅಂತ ನನ್ನ ಮೈಂಡ್ ಒಳಗಡೆ ಇರ್ತಾಯಿತ್ತು. ಹಾಗೆ ಅವ್ರ ಜೊತೆಲೇ ಕೆಲಸ ಮಾಡ್ಕೊಂಡು ನಿತ್ಯ ಶೂಟಿಂಗಲ್ಲಿ ನೋಡಿ ಆಮೇಲೆ ಅವ್ರ ಹತ್ರ ಅಸಿಸ್ಟೆಂಟ್ ಮೇಕಪ್ ಆಗಿ, ನಾನು ಜೂನಿಯರ್ ಆರ್ಟಿಸ್ಟ್ ಆದಾಗ ಮೇಕಪ್ ಮಾಡಿದೆ, ಆ ಥರ ನಾನು ಜೂನಿಯರ್ ಆರ್ಟಿಸ್ಟ್ಗಳಿಗೆಲ್ಲ ಮೇಕಪ್ ಹಾಕ್ಕೊಂಡೇ ಇದ್ದೆ. ಆಮೇಲೆ ಅಲ್ಲಿ ಮಂಡ್ಯದವರು ಒಬ್ಬರು ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿ, ಸ್ಟುಡಿಯೋ ಕ್ಯಾಮ್ರಾಮ್ಯಾನ್ ಆಗಿದ್ರು ಅವರು.
ಪ್ರೀಮಿಯರ್ ಸ್ಟುಡಿಯೋ. ಅವ್ರು ವಿಕ್ಟರ್ ಅಂತ. ನಾನು ಅವ್ರ ಹತ್ರ ಕೇಳ್ಕೊಂಡೆ, ಹಿಂಗೆ ನಾನು ಮಂಡ್ಯದವನೇ, ಆಗ್ಬಿಟ್ಟೆ, ಡೈರೆಕ್ಷನ್ದು ಚೆನ್ನಾಗಿದೆ, ಡಿಪಾರ್ಟ್ಮೆಂಟಲ್ಲಿ ಏನಾದ್ರು ಸೇರ್ಸೋಕ್ಕಾಗುತ್ತಾ ಅಂತ. ಸರಿ, ಬಾಯಲ್ಲಿ ಕ್ಯಾಮ್ರಾ ಅಸಿಸ್ಟೆಂಟಾಗಿ ನನ್ನ ಜೊತೆಲಿ ಸ್ವಲ್ಪ ಕೆಲಸ ಮಾಡ್ತಾರೆ, ಆಮೇಲೆ ನಾನು ಪರಿಚಯ ಮಾಡ್ತೀನಿ ಅಂತಂದರು. ಅವ್ರ ಜೊತೆ ಕೆಲಸ ಮಾಡ್ತಾ ಆಮೇಲೆ ಆ ಕ್ಯಾಮ್ರಾ ರಿಪೋರ್ಟು ಅದು ಇದು ಅವ್ರು ಕ್ಲ್ಯಾಪ್ ಹೊಡಿಯೋದೆಲ್ಲ ನೋಡ್ತಾ ಇದ್ದೆ, ಗಮನಿಸ್ತಾ ಇದ್ದೆ. ಆಮೇಲೆ ಯಾರೋ ಒಬ್ಬ ಪತಿವ್ರತ ಶ್ರೀನಿವಾಸ್ ಅಂತ ಹೇಳಿ ಒಬ್ಬ ಡೈರೆಕ್ಟ್ರ್ ಇದ್ದರು. ಅವರು ಬೆಟ್ಟದ ಭೈರವ ಅಂತ ಒಂದು ಫಿಲ್ಮ್ ಮಾಡ್ತಾಯಿದ್ರು. ಉದಯ ಕುಮಾರ್, ಉದಯ ಚಂದ್ರಿಕಾ ಎಲ್ಲ ಇದ್ದರು. ಅವ್ರ ಹತ್ರ ಅವರು ಕರ್ಕೊಂಡೋಗಿ ಪರಿಚಯ ಮಾಡಿ, ಸರ್ ನಮ್ಮೂರು ಹುಡುಗನೇ, ಸ್ವಲ್ಪ ಅಸಿಸ್ಟೆಂಟಾಗಿ ಕೆಲಸ ಮಾಡು. ಆಯ್ತು ಬಿಡಪ್ಪ, ಕ್ಲ್ಯಾಪು ಹೊಡಿಲಿ ಅಂತ ಕ್ಲ್ಯಾಪ್ ಬೋರ್ಡ್ ತೋರಿಸು. ಆವಾಗೆಲ್ಲ ಕ್ಲ್ಯಾಪ್ ಇವಾಗಿಲ್ಲ. ಸರಿ, ಕ್ಲ್ಯಾಪ್ ಬೋರ್ಡ್ಗೆ ನನಗೆ ಗೊತ್ತಿಲ್ಲ ಅಭ್ಯಾಸ ಏನು ಮಾಡಬೇಕು ಅಂತ. ನಂಬರ್ ಬರೋದು ತೋರಿಸೋದು ಗೊತ್ತು, ಅದೇನೋ ಹೇಳ್ಬಿಟ್ಟು ಹೊಡಿತಾ ಇದ್ರು ಪಟಾರ್ ಅಂತ. ಅದಕ್ಕೆ ಕ್ಯಾಮ್ರಾ ರಿಪೋರ್ಟ್ ತೊಗೊಂಡು ಅದನ್ನು ಓದಿ ಅಭ್ಯಾಸ ಮಾಡಿಕೊಂಡು ಆಮೇಲೆ ಕ್ಲ್ಯಾಪ್ ಬಾಯ್ ಆಗಿ ಅಲ್ಲಿಂದ ನನ್ನ ಕ್ಯಾರಿಯರು ಸ್ಟಾರ್ಟ್ ಆಯ್ತು. ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಲೈನಿಗೆ ಬಂದಿದ್ದಾಯಿತು. ಸೊ ಅದಾದ್ಮೇಲೆ ಇವಾಗ ಸರ್ ಮುಗಿಯುತ್ತೆ, ಡೈರೆಕ್ಷನ್ ಕುರ್ಚಿ ಆಕರ್ಷಣೆ ಆಗುತ್ತೆ. ಸೊ ನಾನೊಬ್ಬ ಪರಿಪೂರ್ಣವಾಗಿ ನಾನೊಬ್ಬ ನಿರ್ದೇಶಕನ ಆಗಬಹುದು ಅಂತ ನಿಮ್ಗೆ ಅನಿಸಿದ್ದ ಅಂತಹ ದಿನ ಹೇಗಿತ್ತು ಸರ್? ಅಲ್ಲ, ಅಲ್ಲಿ ಮಾಡ್ತಾ ಕ್ಲಾಪರ್ ಬಾಯಿಂದ ಅಸಿಸ್ಟೆಂಟ್ ಆಗಿ, ಫಸ್ಟ್ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ವರೆಗೂ ಬೇರೆ ಚಿತ್ರಗಳಿಗೆಲ್ಲ ಅವಕಾಶ ಮಾಡ್ಕೊಂಡು ಬಂದೆ ಹೀಗೇನೆ. ಆಮೇಲೆ ಕೆಸರಿನ ಕಂಬಳ ಸಿನಿಮಾದಲ್ಲೂ ನಾನು ಆರ್.ಎನ್. ಜಯಗೋಪಾಲ್ ಡೈರೆಕ್ಟರ್, ಅದರಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ಶಂಕರ್ ಸಿಂಗ್ ಅವರು ಪರಿಚಯ ಆದರು, ರಾಜೇಂದ್ರ ಸಿಂಗ್ ಬಾಬು ಅವರ ತಂದೆ. ಅವರ ಸಿನಿಮಾಗಳಲ್ಲೂ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೆ. ಮಾಡ್ತಾ ಅವರು ರಾಜೇಂದ್ರ ಸಿಂಗ್ ಬಾಬು ಅವರು ಸಿನಿಮಾ ಮಾಡಿದ್ರು, ನಾಗಕನ್ಯೆ ಅಂತ. ಅವ್ರ ಬ್ರದರ್ ಒಬ್ಬರು ಕಾಡ್ಗಿಚ್ಚು ಅಂತ ಮಾಡಿದ್ರು. ಅವ್ರ ಬ್ಯಾನರ್ ಸಿನಿಮಾಗಳೆಲ್ಲ ಮಾಡ್ತಾಯಿದ್ದೆ. ನಾಗಕನ್ಯೆ ಆವಾಗ ನಾಗರ ಹಾಗೂ ಇಂಟರ್ವ್ಯೂಗೆ ವಿಷ್ಣುವರ್ಧನ್ ಬಂದಿದ್ರು. ಓಕೆ, ಅಲ್ಲೇ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಪುಟ್ಟಣ, ಆವಾಗಲೇ ಇಂಟರ್ವ್ಯೂ ಅದು ಅವಾಗ. ಆಮೇಲೆ ಅದನ್ನು ಅವಾಗ ಪರಿಚಯ ಮಾಡಿಕೊಟ್ಟಿದ್ರು, ಹೊಸ ಹುಡುಗ ನೋಡಪ್ಪ ಅಂತೇಳಿ. ಆಮೇಲೆ ಅವರು ನಾಗಕನ್ಯೆ ಸಿನಿಮಾ ಮಾಡಿದ್ರು, ರಾಜೇಂದ್ರ ಸಿಂಗ್ ಬಾಬು. ಅದರಲ್ಲಿ ವಿಷ್ಣುವರ್ಧನ್ ಬಂದರು, ನಾನೇ ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದೆ. ಆ ಸಿನಿಮಾದಿಂದ ನನಗೆ ವಿಷ್ಣುವರ್ಧನ್ ಪರಿಚಯ ಆದರು. ಹೀಗೆ ಹಲವಾರು ಸಿನಿಮಾಗಳು ಮಾಡ್ತಾಯಿದ್ದೆ. KSR ಸಿನಿಮಾಗಳು ಮಾಡಿದೆ. ಐ ವಿಲ್ ಬಿಕಮ್ ವೆರಿ ಬ್ಯುಸಿಯೆಸ್ಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ತುಂಬ ನಾನು ಒಳ್ಳೆ ಶೆಡ್ಯೂಲ್ ಆಗ್ತಾಯಿದ್ದೆ, ಪ್ರೋಗ್ರಾಮ್ ಆಗ್ತಿದ್ದೆ, ಎಲ್ಲರೂ ನನ್ನ ಕರೆಯುವಂಥ ಆಯಿತು. ನಾಗರಹೊಳೆ ಸಿನಿಮಾ ಮಾಡ್ತಾಯಿದ್ದೆ. ಆಮೇಲೆ KSR ದಾಸ್ತು ತುಂಬ ಸಿನಿಮಾಗಳು ಮಾಡಿದೆ. ಅದರಲ್ಲಿ ಸಹೋದರ ಸವಾಲು ಅದು ಮಾಡಿದೆ. ಅದರಲ್ಲಿ ರಜನಿಕಾಂತ್ ತುಂಬಾ ಕ್ಲೋಸ್ ಆದರು. ಅದೇ ವರ್ಷದಲ್ಲಿ ಒಬ್ಬ ನಿರ್ಮಾಪಕರು ನಂಗೆ ಸಿಕ್ಕಿದ್ರು, ಒಂದು ಸಿನಿಮಾ ಇದೆ ಮಾಡಬೇಕು, ಬಟ್ ಕಮರ್ಷಿಯಲ್ ಅಲ್ಲ, ಒಂದು ಸ್ವಲ್ಪ ಆರ್ಟ್ ಫಿಲ್ಮ್ ಥರ ಮಾಡಬೇಕು ಅಂತ. ಏನು ಕತೆ ಅಂತೇಳಿ ಒಂದು ಅವಕಾಶ ಬಂದಾಗ ನಮ್ಮ ಡೈರೆಕ್ಟ್ರ್ ಕೇಳಿದೆ, ಯಾವುದು ಬರುತ್ತೆ ಫಸ್ಟ್ ಆಫರ್ ಬಂದಾಗ ಮಾಡಿಬಿಡು ನೀನು ಅಂತಂದು. ಆಯಿತು ಅಂಥೇಳಿ 76 ಆ ಸಿನಿಮಾ ಶೂಟಿಂಗ್ ಆದವಾಗ, 1976 ಸಹೋದರ ಸವಾಲು ಶೂಟಿಂಗ್ ನಡೀತಾ ಇದೆ. ಅದೇ ಟೈಮಲ್ಲಿ ಆ ಪ್ರೊಡ್ಯೂಸರ್ ನಂಗೆ ಬಂದ. ಆವಾಗ BR ಲಕ್ಷ್ಮಣ್ ರಾವ್ದು ಒಂದು ಕತೆ, ಪ್ರಜಾವಾಣಿ ಭಾನುವಾರದ ಮ್ಯಾಗ್ಝಿನ್ನಲ್ಲಿ ಅರ್ಧ ಪುಟದ ಕತೆ ಅಷ್ಟೇ, ಒಂದು ಪ್ರೇಮದ ಕತೆ ಅಂಥೇಳಿ. ಸೊ ಇದೇ ಕತೆ ಅಂತ ಹೇಳಿದ್ರು. ಅಯ್ಯೋ, ಅರ್ಧ ಪುಟದಲ್ಲಿ ಸಿನಿಮಾ ಮಾಡೋದು ಹೆಂಗೆ ಅಂತ. ಆಮೇಲೆ S ಬಸವರಾಜ್ ಅಂತಿದ್ರು, ಇನ್ನೊಬ್ಬರು ಇದೆ, ಎಲ್ಲ ಕೂತ್ಕೊಂಡು ಅದನ್ನು ಒಂದು ಸ್ಕ್ರಿಪ್ಟ್ ಥರ ಮಾಡಿ ರೈಟ್ಸ್ ತೊಗೊಳ್ಬೇಕು ಅಂಥೇಳಿ ಚಿಂತಾಮಣಿಗೆ ಹೋಗಿ BR ಲಕ್ಷ್ಮಣ್ ರಾವ್ ಹತ್ರ ಆ ರೈಟ್ಸ್ ತೊಗೊಂಡು ಬಂದು ಆ ಸಿನಿಮಾ ಮಾಡಿದೆ. ಆವಾಗ ರಜನಿಗೆ ಹೇಳಿದೆ, ರಜನಿ, ಇದರಲ್ಲಿ ಒಂದು ಪಾತ್ರ ಇದೆ ಕಣ, ಮಾಡ್ಬೇಕು ಕಣ ನೀನು ಅಂತ. ಏನಣ್ಣ ನೀನು, ಜೋಣ್ಣ ಅಂತ ಆಯ್ತು. ಯಾಕೆ ನಾನು ರಜನಿ ತುಂಬ ಹತ್ತಿರ ಆದ್ವಿ ಅಂತಂದರೆ, ಭಾಳ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು ರಜನಿಕಾಂತದ್ದು. ಇದೇ KSR ದಾಸ್ ಅವರು ಲಕ್ಷ್ಮೀ ನಿವಾಸ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು. ಅದರಲ್ಲಿ ರಾಮ್ ಗೋಪಾಲ್ ಹೀರೋ. ಅದಕ್ಕೊಬ್ಬ ವಿಲನ್ ಬೇಕಾಗಿತ್ತು. ನಾನು ಇವರು ಫಿಲ್ಮ್ ಇನ್ಸ್ಟಿಟ್ಯೂಟ್ ಬುಕ್ಕೆಲ್ಲ ಬರ್ತಾ ಇದ್ದಾರೆ, ಅದೆಲ್ಲ ನೋಡಿ ಇವನ ಮೇಲೆ ಒಂದು ಶಿವಾಜಿರಾವ್ ಗಾಯಕ್ವಾಡ್ ಅಂತ ಇತ್ತಲ್ಲ, ಇವ್ನು ಚೆನ್ನಾಗಿದ್ದಾನೆ ಅಲ್ಲ ಅಂತ. ವಿಲನ್ಗೆ ಯಾರು ನೋಡಯ್ಯ ಅಂತ ನನ್ನ ಹತ್ರ ಹೇಳಿದ್ರು. ಸರ್ ಇವನು ಒಬ್ಬ ಇದ್ದಾನೆ, ಚೆನ್ನಾಗಿದ್ದಾನೆ, ಮಾಡ್ಬೋದು ನೋಡಿ, ಹೊಸಬ ಇನ್ಸ್ಟಿಟ್ಯೂಟು ಸ್ಟೂಡೆಂಟು, ಮೆಡ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟು. ಸರಿ ಆಯ್ತು ಹೋಗು. ನಾನು ಹೋಗಿ ಚೆನ್ನೈಗೆ, ನಾನು ಮ್ಯಾನೇಜರ್ ಹೋಗಿ ಮಾತಾಡಿದಾಗ ಅವರು ಒಂದು ರೂಮಲ್ಲಿ ಇದ್ದರು, ಇನ್ನೊಬ್ಬ ಡೈರೆಕ್ಟರ್ ಇದ್ದರು, ಅವ್ರು ತೀರ್ಕೊಂಡ್ಬಿಟ್ರು, ರವೀಂದ್ರ ಅಂತ. ಅವ್ರ ರೂಮಲ್ಲಿ ರಜನಿಕಾಂತ್ ಇದ್ದೆ. ಅವ್ರ ಹತ್ರ ಮಾತಾಡಿ, ಹೊರೆಯಾಗಿ ಒಂದು ವಿಲನ್ ಪಾರ್ಟ್ ಇದೆ ರಜನಿ, ನೀನು ಮಾಡಬೇಕು ಅಂತಿದೆ. ದಿಸ್ ಈಸ್ ಬಿಫೋರ್ ಸಹೋದರ ಸವಾಲಿಗಿಂತ ಮುಂಚಿನ ಕತೆ. ಅಯ್ಯೋ ಅಣ್ಣ, ಒಳ್ಳೆ ಅವಕಾಶ ಕೊಟ್ಟಿದ್ರಾ, ಕನ್ನಡ ಸಿನಿಮಾ ಮಾಡೋಕ್ಕೂ ತುಂಬ ಆಸೆ ಇತ್ತು ನನಗೆ, ಒಳ್ಳೆ ಚಾನ್ಸ್ ಕೊಟ್ಟು ಬಂದುಬಿಡ್ತೀನಿ ಅಂದರು. ಡೇಟ್ ಗಿಟ್ಟಲು ಚಾರ್ಜ್ ಕೊಟ್ಟರು. ಬಂದರು. ಮೈಸೂರಲ್ಲಿ ಕಾವೇರಿ ಹೋಟೆಲ್ ಅಂತಿದೆ, ಅಲ್ಲೇ ಆಯಿತು. ಬಂದು ಇಳಿಸಿದ್ರೆ ಡೈರೆಕ್ಟ್ರು ತೆಲುಗಲ್ಲಿ ಕೇಳಿದ್ರೆ, ಅಮ್ಮ ತೀಸ್ಕೊಚ್ಚ. ಸರ್ వచ్చినారు సార్, చూడండి సార్.
ಅಂದರೆ ಅವ್ರು ಬಂದು ಡೈರೆಕ್ಟ್ರು ಯಾರು ಯಾರು ಅಂತ, ಸರ್ ಇವರೇ ಸರ್ ರಜನಿಕಾಂತ್ ಶಿವಾಜಿರಾವ್ ಗಾಯಕ್ವಾಡ್ ಅಂತ ಮಾಡ್ತಾರೆ. ಮೇಲೆ ಕೆಳಗಡೆ ಹಿಂಗೆ ನೋಡಿಬಿಟ್ಟು ಛೇ ಹೌದು ಪಪಿಚ ಏನ್ಬಿಟ್ರು ಒಂದೇ ಮಾತಲ್ಲಿ. ಸರಿ ಹೇಳ್ಬಿಟ್ಟು ಹೊರಟೇ ಹೋಗ್ಬಿಟ್ರು ಅವರು. ಸೂಟ್ ಆಗಲ್ಲ ಕಣ ಅಂದ್ಬಿಟ್ರು ಅವ್ರು. ಸರ್ ಡೈರೆಕ್ಟ್ರು ಏನಂದರು ಅಂತ ಅವ್ರು ಕೇಳಿಸಿಲ್ಲ. ಇಲ್ಲ ಅವರು ಬೇಡ ಅಂತ ರಿಜೆಕ್ಟ್ ಮಾಡೋದು. ಸರ್ ಅವ್ನು ಮಾತೇ ಆಡಲಿಲ್ಲ ರಜನಿಕಾಂತ್. ಅವನ ಕಣ್ಣಲ್ಲಿ ನೀರು. ನಾನು ತುಂಬ ಆಸೆ ಹೊತ್ಕೊಂಡ್ಬಂದೆ ಒಂದು ಕನ್ನಡ ಸಿನಿಮಾದಲ್ಲಿ ಮಾಡಬೇಕು ಅಂತೇಳಿ. ಹೀಗೆ ಆಗೋಯ್ತಲ್ಲ ಅಂತಿದ್ದ. ಒಳಗೆ ಲಿಟ್ರಲಿ ಈಸ್ ಕ್ರೈಯಿಂಗ್ ರಜನಿಕಾಂತ್. ಇದು ನಿಜವಾಗ್ಲೂ ಅಂತರಂಗ ನಿಮ್ಗೆ ಹೇಳ್ಬೇಕಾದ್ರೆ. ನಿಜ ಸರ್, ನಿಜ ನಿಜ. ಅಳ್ತಾ ಇದ್ದಾನೆ. ಆಮೇಲೆ ಒಂದು ಸಮಾಧಾನ ಮಾಡಿ, ಇರಲಿ ಬೇಜಾರು ಮಾಡ್ಕೋಬೇಡ, ಇನ್ನು ಯಾವ್ದಾರು ನಾನು ಪಿಕ್ಚರ್ಗಳು ಮಾಡ್ತಾ ಇರ್ತೀನಿ ಅಸೋಸಿಯೇಟ್ ಆಗಿ, ಯಾವುದಾದ್ರು ಅವಕಾಶಗಳು ಬಂದಾಗ ನಾನು ಮತ್ತೆ ಕರಿತೀನಿ ಅಂತ. ಆವಾಗ ನಮಗೆ ಅವನಿಗೆ ಸ್ವಲ್ಪ ತುಂಬ ಲಿಂಕ್ ಹತ್ತಿರದಲ್ಲಾಯಿತು. ನೆಕ್ಸ್ಟ್ ಇವರು ಸಹೋದರ ಸವಾಲು ಮಾಡುವಷ್ಟರಲ್ಲಿ ಅವ್ನು ಸ್ವಲ್ಪ ಬೆಳೆದು ಬಿಟ್ಟಿದ್ದಾರೆ ರಜನಿಕಾಂತ್. ಆವಾಗ ಇವರಿಗೆ ರಜನಿಕಾಂತ್ ಬೇಕಾಯಿತು, ವಿಷ್ಣುವರ್ಧನ್ಗೆ ಜೊತೆಗೆ ಸಹೋದರನ ಸವಾಲು. ಆವಾಗ ಕರೆದೆ. ಈ ಘಟನೆ ನೀವು ಹೇಳಿದ್ರಲ್ಲ ಸರ್, ಈಗ ಇವತ್ತು ನಮ್ಮ ಸೂಪರ್ ಸ್ಟಾರ್ ಸರ್ ರಜನಿಕಾಂತ್ ಸರ್. ಇವತ್ತು ಯಾಕಂದ್ರೆ ನಾವು ಇಡೀ ದೇಶಾದ್ಯಂತಹ ಪ್ರತಿಯೊಬ್ಬರು ಕೂಡ ಕಲಾವಿದರು ಇಷ್ಟಪಡುವಂತಹ ಒಬ್ಬ ಮೇರು ನಟ ಅಂತಾನೆ ಹೇಳ್ಬೋದು. ಇತ್ತೀಚಿನ ದಿನಗಳು ಏನೋ ಸಿಕ್ಕಾಗ ಅಂದ್ರೆ ಹಳೆ ನೆನಪುಗಳನ್ನ ಮೆಲುಕು ಹಾಕಿರುವಂಥದ್ದು ಇಷ್ಟ ಆಗಿದೆ. ನಮ್ಮ ಬರ್ತ್ಡೇಗೆಲ್ಲ ಬಂದಿದ್ದಾನೆ ಬೆಂಗಳೂರಿಗೆ. ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಅದೇ ಆವಾಗ ಸಹೋದರ ಸವಾಲು ಮಾಡುವಾಗ ನಾನು ಸಿನಿಮಾ ಮಾಡ್ತಾ ಇದ್ದಾಗ, ರಜನಿ ನಾನು ಸಿನಿಮಾ ಇದ್ದಾಗ ಒಂದು ಪಾತ್ರ ಮಾಡಬೇಕು. ಅಣ್ಣ ಏನಣ್ಣ ನಿಂಗೆ ಹೇಳ್ತೆ, ಮಾಡ್ತೀನಿ ಅಣ್ಣ ನಾನು. ಅವನ ಸಿನ್ಸಿಯಾರಿಟಿ, ಡೆಡಿಕೇಶನ್ ಏನು ಅನ್ನೋದು ಆ ಸಿನಿಮಾದಲ್ಲಿ ನಾನು ನೋಡಿದ್ದು. ಸಹೋದರ ಸವಾಲಲ್ಲಿ ಡೈರೆಕ್ಟ್ರ್ ನಾನೇ ಎಲ್ಲರಿಗೂ ಸೀನ್ ಕೊಡ್ತಾಯಿದ್ದೆ. ಯಾಕಂದರೆ KSR ದಾಸ್ ಅವರು ತೆಲುಗುನವರು. ನಾನೇ ಎಲ್ಲರಿಗೂ ಡೈಲಾಗ್ ಕೊಡ್ತಾಯಿದ್ದೆ, ಹೇಳ್ಕೊಡ್ತಾಯಿದ್ದೆ, ಮಾಡ್ತಾಯಿದ್ದೆ. ರಜನಿಗೆ ಸೀನ್ ಹೇಳಿದೆ. ಅವನು ಕೂತ್ಕೊಳ್ತಾ ಇರಲಿಲ್ಲ. ಆ ಸೀನು ಬ್ಯಾಕ್ಗ್ರೌಂಡ್ ಹಿಂದ್ಗಡೆ ಹೋಗ್ಬಿಟ್ಟು ಫುಲ್ಲು ಪ್ರಾಕ್ಟೀಸ್ ಮಾಡಿ ಜೋಣ ಅಂತ. ಏನಪ್ಪ ಅಂದರೆ ಒಂಚೂರು ಬನ್ನಿ ನೋಡಿ, ಈ ಸೀನು ನಾನು ಮಾಡ್ತೀನಿ, ನೀನು ನೋಡಿ. ಏನು ನಾನೇನಪ್ಪ ಡೈರೆಕ್ಟ್ರ್ ನೋಡ್ಬೇಕು? ಇಲ್ಲ ನೀವು ನೋಡಬೇಕು. ಒಂದು ಸೀನ್ ಮಾಡೋನು, ಆ್ಯಕ್ಟ್ ಮಾಡೋನು. ಚೆನ್ನಾಗಿದೆಯಲ್ಲ? ಇಲ್ಲ ಇನ್ನೊಂದು ಥರ ಮಾಡ್ತೀನಿ ನೋಡಿ ಅನ್ನೋ. 3 ಥರ ಮಾಡಿ ತೋರಿಸ್ದ ನನಗೆ ಕನ್ಫ್ಯೂಷನ್ ಆಗೋಯ್ತು. ತುಂಬ ಚೆನ್ನಾಗಿದೆ ಗಣ್ಯ, ಡೈರೆಕ್ಟ್ರ್ ಯಾವುದು ಅಂತೇಳಿ ಒಂದು ಕೆಲಸ ಮಾಡು, 3 ಡೈರೆಕ್ಟ್ರಿಗೆ ಹೇಳು. ಆವಾಗ ನಾನು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ಅವನು 3 ಥರ ಮಾಡ್ತಾನೆ, ಮಾಡಿ ಅಂತಂದು. ಆವಾಗ ಅವನ ಸ್ಟೈಲಿಸ್ಟು ಇದು ಹಾಕಿ ಕನ್ನಡಕ್ಕೆ ಹಾಕಿ ಅವಾಗ ಸ್ಟಾರ್ಟ್ ಆಯಿತು. ಅವನು ನನ್ನ ಸಿನಿಮಾದಲ್ಲೂ ಮಾಡ್ದ ಅವನು ಅದನ್ನೇ. ಆವಾಗ ಅವನು ತುಂಬಾ ಹತ್ತಿರ ಆಗ್ಬಿಟ್ಟಾಗ ನಂದು ಒಂದು ಪ್ರೇಮದ ಕಥೆ ಇದೆ, ಒಂದು ಚೇರ್ಮನ್ ಪಾರ್ಟ್ ಮಾಡಬೇಕು. LV ಶಾರದಾ ಎಲ್ಲ ಇದ್ದಾರೆ ಅದರಲ್ಲಿ. ಅಶೋಕು, ಕಟೆ ರಾಮಚಂದ್ರ, ಮಾನು ಇವರೆಲ್ಲ, ಪ್ರೇಮ ಕಾರಂತು, ಆಶಾಲತಾ ಫಸ್ಟ್ ಸಿನಿಮಾ ಇವೆಲ್ಲ ಮಾಡಿದರು. ಅದು ಸಿನಿಮಾಸ್ಕೋಪ್ ಮೊಟ್ಟ ಮೊದಲ ದಕ್ಷಿಣ ಭಾರತದ ಕಪ್ಪು ಬಿಳುಪಿನ ಸಿನಿಮಾಸ್ಕೋಪ್ ಚಿತ್ರ ಅದು. ಹಾಗಾಗಿ ಅವನು ಆ ಸಿನಿಮಾದಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡ್ದ. ಇನ್ನೊಬ್ರು ಮುಖ್ಯವಾಗಿ ನಮಗೆ ಕಂಡುಬರುವಂಥವ್ರು ವಿಷ್ಣುವರ್ಧನ್. ಯಾಕಂದ್ರೆ ಅವ್ರು ಬಹುಪಾಲು ನಿಮ್ಮ ಸಿನಿಮಾಗಳಲ್ಲಿ ಇದ್ದಂತಹ ಒಬ್ಬ ಅದ್ಭುತ ನಟ. ಸಕ್ಸಸ್ ಫಿಲ್ಮ್ ಎಲ್ಲ ನಾನೇ ಕೊಟ್ಟಿರೋದು ಬಹಳಷ್ಟು. ಸಾಹಸ ಸಿಂಹ ಅನ್ನುವಂಥದ್ದು ಬಿರುದಿರಬಹುದು ನಿಮ್ಮ. ಹಿಂಗೆ ಸರ್ ನಿಮ್ಮ ಒಡನಾಟ ಅಂದ್ರೆ ವಿಷ್ಣು ಸರ್ ಫಸ್ಟ್ ಇವಾಗ ನೀವು ಹೇಳಿದ್ರೆ ಅವಾಗಲೇ ನಾಗರಾವ್ ಸಿನಿಮಾ ಟೈಮಲ್ಲಿ ಪರಿಚಯ ಮಾಡಿಸ್ತಾರೆ. ನಾಗರಾವ್ ವಿಷ್ಣು ನನಗೆ ಇದು ಟಚ್ ಆದಾಗ ತುಂಬಾ ಕ್ಲೋಸ್ ಆಗ್ಬಿಟ್ವಿ ನಾನು ವಿಷ್ಣುವರ್ಧನು. ಅದಕ್ಕೆ ಕಾರಣ ನಮ್ಮ SV ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆಲಿ ತುಂಬ ಅವರು ಸ್ನೇಹಿತರಾಗಿ ಒಡನಾಟ ಇದು. ಆದ್ದರಿಂದ ಅವ್ರ ಸಿನಿಮಾಗಳು ಹೆಚ್ಚು ನಾನು ಮಾಡಿದ್ರಿಂದ ರಾಜ್ ಸಿಂಗ್ ಬಾಬು, ವಿಷ್ಣುವರ್ಧನು, ಅಂಬರೀಷು ಇವರೆಲ್ಲ ಒಂಥರ ಒಂದು ಸರ್ಕಲ್ ಆಗಿ ನನಗೆ ಭಾಳ ಇದಾಯಿತು. ನಾನು ಒಂದು ಪ್ರೇಮದ ಕಥೆ ಹೇಳಿದೆ. ನಾನು ಮೊದಲನೇ ಸಿನಿಮಾ 76 ಮಾಡಿದೆ. 77 ರಿಲೀಸ್ ಆಯಿತು. ಒಂದು 2 ವಾರ ಹೋಯ್ತು, ಪರವಾಗಿಲ್ಲ, ಪ್ರಾಮಾಣಿಕ ಪ್ರಯತ್ನ ಅಂತ ಪತ್ರಿಕೆಯವ್ರು ಬರೆದ್ರು. 2 ವರ್ಷ ಕೆಲಸ ಇಲ್ಲ ನನಗೆ, ಯಾರೂ ಕರೀಲಿಲ್ಲ. ಮನೆಯಲ್ಲಿ ಸುಮ್ಮನೆ ಕೂತಿದ್ದಾಯಿತು. ಮತ್ತೆ ಬಂದರು ನಮ್ಮ KSR ದಾಸು. ಮತ್ತು ಈ ಬಂದು ಅಜಂತಾ ಮೂವೀಸ್ಗೆ ಫೋನ್ ಮಾಡಿದ್ರು, ಏನು ಮಾಡ್ತಾ ಇದೆಯಾ, ಯಾವ ಫಿಲ್ಮ್ ವರ್ಕ್ ಮಾಡ್ತಾ? ಇಲ್ಲ ಸರ್ ಹಿಂಗೆ ಆಗೋಯ್ತು, ನೀವು ಮಾಡಿ ಅಂತಂದರೆ ಡೈರೆಕ್ಷನ್ ಮಾಡಿದೆ, ಈಗ ಯಾರೂ ಕರಿತಾ ಇಲ್ಲ. ನೀವು ಆ ಥರ ಸಿನಿಮಾ ಮಾಡಿದ್ರೆ ಹೆಂಗೆ ಕರೀತಾರೆ, ಕಮರ್ಷಿಯಲ್ ಮಾಡಿದ್ರೆ ತಾನೇ ಕರೆಯೋದು. ಈಗ ಬಾ, ಈಗ ನನ್ನ ಜೊತೆ ವರ್ಕ್ ಮಾಡ್ತೀಯ ಅಂತ. ಅದಕ್ಕೆ ಮುಂಚೆ ಬಹಳ ಜನ ಕರೆದ್ರು ಅಸೋಸಿಯೇಟಾಗಿ ಮಾಡೋಕ್ಕೆ. ಇಲ್ಲ ನಾನು ಒಂದು ಸತಿ ಡೈರೆಕ್ಟರ್ ಆಗಿಬಿಟ್ಟಿದ್ದೀನಿ, ಮತ್ತೆ ಅದಕ್ಕೆ ಬೇಡ. ಆವಾಗ ದಾಸು ಅವರು ಒಂದು ಸಿನಿಮಾ ಮಾಡಿದ್ರು, ವಿಜಯ ವಿಕ್ರಮ ಅಂತೇಳಿ. ವಿಷ್ಣುವರ್ಧನ್ನು ಡಬಲ್ ಕ್ಯಾರೆಕ್ಟರ್, 2 ಆ್ಯಕ್ಟ್ ಪಾತ್ರ ಮಾಡ್ತಾರೆ. ಮಡಿಕೇರಿ ಶೂಟಿಂಗಲ್ಲಿ ಫಸ್ಟೇ
ಸರಿ ಅವರು ಸ್ಟಾರ್ಟ್ ಆ್ಯಕ್ಷನ್ ಹೇಳಿದ್ರು. ಸಾಂಗ್ ನಡೀತಾ ಇದೆ. ಪಾಪ ಅವ್ರಿಗೆ ಹೃದಯದಲ್ಲಿ ಏನೋ ಸಮಸ್ಯೆ ಆಗಿ ಕೂತ್ಕೊಂಡು ಡೈರೆಕ್ಟ್ರು ತಗೊಂಡೋಗಿ ಆಸ್ಪತ್ರೆ ಸೇರಿದ್ರು. ಅಯ್ಯೋ ಏನು ಮಾಡೋದು, ಇಲ್ಲ ಡ್ಯಾನ್ಸ್ ಮಾಸ್ಟರ್ ಇದ್ದಾರಲ್ಲ, ಡ್ಯಾನ್ಸ್ ಮಾಡಲಿ. ಸಾಂಗ್ ಮುಗಿದೋಯ್ತು, ಸೀನ್ ತೆಗಿಬೇಕಲ್ಲ, ಡೈರೆಕ್ಟ್ರ್ ಇಲ್ಲ. 2 ದಿವಸ ರೆಸ್ಟ್ ಕೊಟ್ಟರು. ಆಮೇಲೆ ಡೈರೆಕ್ಟ್ರನ್ನ ಅಪ್ರೋಚ್ ಮಾಡೋಷ್ಟರಲ್ಲಿ ಅವ್ರನ್ನ ಚೆನ್ನೈಗೆ ಶಿಫ್ಟ್ ಮಾಡಿಬಿಟ್ರು. ಅಷ್ಟರಲ್ಲಿ ಶೂಟಿಂಗ್ ನಡೀಲಿಲ್ಲ ಅಂತ. ಆಮೇಲೆ KSR ದಾಸ್ ಹೇಳಿದ್ರು, ಇಲ್ಲ ಜೋ ಸೈಮನ್ಗೆ ನಾನು ಇದೆಲ್ಲ ಗೊತ್ತು, ನಾನು ಎಷ್ಟೋ ಶೂಟಿಂಗ್ಗಳಲ್ಲಿ 2 ದಿವಸ ನಾನು ಲೇಟಾಗಿ ಬಂದ ಅವನೇ ಶೂಟಿಂಗ್ ಮಾಡಿರ್ತಾನೆ, ಆಮೇಲೆ ನಾನು ಜಾಯ್ನ್ ಆಗಿದ್ದೀನಿ, ನನ್ನ ಸ್ಟೈಲಲ್ಲಿ ಅವ್ನು ಮಾಡ್ತಾನೆ, ಕಂಟಿನ್ಯೂ ಮಾಡಿ ಅಂತ. ಆದರೂ ಆಗಲಿಲ್ಲ. ಒಂದು ವಿಷ್ಣುವರ್ಧನ್ ತುಂಬ ನನಗೆ ಕ್ಲೋಸ್ ಆಗಿದ್ರು. ಪಾಪ ಅವ್ರು ಹೇಳಿದ್ರು, ಜೋ ನಾನು ಫಸ್ಟ್ ಟೈಮು ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ, ನೀನು ತಪ್ಪಾಗಿ ಮಾತ್ರ ತಿಳ್ಕೊಬಾರ್ದು, ಹಾಗೆ ಹೀಗೆ ಅಂಥೇಳಿ. ಆಮೇಲೆ ಏನೇನೋ ಟ್ರೈ ಮಾಡಿದ್ರು. ಅಷ್ಟರಲ್ಲಿ ಸೋಮಶೇಖರ್, ರಾಜ್ಕುಮಾರ್ ಅವ್ರದ್ದು ತ್ರಿಬಲ್ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ರಲ್ಲ, ಅಷ್ಟೊತ್ತಿಗೆ ಕಂಪ್ನಿಯವರು ಸೋಮಶೇಖರ್ ಅವರು ಚೆನ್ನೈಯಿಂದ ಬ್ಯಾಂಗ್ಳೂರಿಗೆ ಬಂದು ಅವರು ನನಗೆ ಕಂಪ್ನಿಯಿಂದ ಫೋನ್ ಮಾಡಿದ್ರು, ಜೋ ಹೀಗೆ ಸೋಮಶೇಖರ್ ಬರ್ತಾ ಇದ್ದಾರೆ, ಅವರು ಡೈರೆಕ್ಟ್ ಮಾಡ್ತಾರೆ, ನೀವು ಅವ್ರಿಗೆ ಕೋಆಪ್ರೇಟ್ ಮಾಡಬೇಕು. ನಾನಂದೇ ಇಲ್ಲ, ನಾನು ಯಾರ ಹತ್ರನೂ ಕೆಲಸ ಮಾಡಲ್ಲ, ನಾನು ದಾಸ್ ಅವರು ಅವ್ರ ಹತ್ರ ಮಾಡಿದ್ರಿಂದ ಮತ್ತೆ ಮಾಡಿದ್ದೀನಿ, ನಾನು ಮಾಡಲ್ಲ, ಬೇಕಾದ್ರೆ ಅವ್ರ ಟೀಮ್ ಯಾರಿದ್ದಾರೆ ಇಟ್ಕೊಂಡು ಸಿನಿಮಾ ಮಾಡಲಿ, ನಾನು ಮಾಡೋದಿಲ್ಲ ಅಂತಂದು ಈ ವಿಚಾರನ ಅವ್ರಿಗೆ ಸೋಮಶೇಖರ್ಗೆ ಹೇಳಿದ್ರು. ಸೋಮಶೇಖರ್ ಅಂದರೆ ಇಲ್ಲ KSR ದಾಸ್ ಅವ್ರ ಹತ್ರ ನಾನು ಮಾತಾಡಿದೆ, ಅಲ್ಲಿ ಜೋ ಸೈಮನ್ ಅವ್ರ ಹತ್ರ ಅಂತ ಎಲ್ಲ ಪ್ರೋಗ್ರಾಮು ಶೆಡ್ಯೂಲು ಎಲ್ಲ ಅವ್ರ ಹತ್ರ ಇದೆ, ಅವ್ರನ್ನ ಇಟ್ಕೊಂಡೇ ನೀವು ಮಾಡಬೇಕು ಅಂತ ದಾಸ್ ಅವ್ರು ಹೇಳಿದ್ದಾರೆ, ಅದರಿಂದ ಜೋ ಸೈಮನ್ ಬೇಕು ಅಂತ ಅವರು, ನಾನಿರಲ್ಲ ಅಂತೇಳಿ. ಹೀಗೆ ಜಂಜಾಟ ಆಗಿ ಸರಿ ಏನು ಮಾಡೋದು. ನಾನು ಫೈನಾನ್ಸರ್ ಇದ್ರು ನಿತ್ಯ, ಅವರು ಕೂಡ ಹೇಳಿದ್ರು, ಇಲ್ಲಪ್ಪ ನೆಕ್ಸ್ಟ್ ಬೇಕಾದ್ರೆ ಸಿನಿಮಾ ಕೊಡೋಣ, ಡೈರೆಕ್ಟ್ರು ಬಂದುಬಿಟ್ಟಿದ್ದಾರೆ. ಇಲ್ಲ ಸರ್, ನನಗೆ ಬೇಕಾದ್ರೆ ಈ ಶೆಡ್ಯೂಲ್ ಬೇಕಾದ್ರೆ ನಾನು ಮಾಡಿಕೊಡ್ತೀನಿ, ಆಮೇಲೆ ಬೇಕಾದ್ರೆ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಯಾರನ್ನಾದರೂ, ನಾನು ಐ ಡೋಂಟ್ ವಾಂಟ್ ಟು ವರ್ಕ್ ವಿತ್ ಎನಿ ಅದರ್ ಡೈರೆಕ್ಟರ್ಸ್, ಬಿಟ್ಟು ನಾನು ಮಾಡ್ತೀನಿ, ಇಲ್ಲಾಂದರೆ ಹೊರಟೋಗ್ತೀನಿ. ನಾನು ಅಸಿಸ್ಟೆಂಟ್ಗಳೆಲ್ಲ ಇಲ್ಲ, ನಾವು ಬಂದುಬಿಡ್ತೀವಿ ಅಂತ. ಶೂಟಿಂಗ್ ಹಿಂಗೆ ಒಂದು 3 ದಿವಸ ನಿಂತೋಯ್ತು ಮಡಿಕೇರದಲ್ಲಿ. ಹೋಲ್ ಟೀಮ್ ಇಸ್ ದೇರ್. ಆಮೇಲೆ ದ್ವಾರಕೀಶು ಈ ಕಮ್ ಫಾರ್ವರ್ಡ್, ಜೋ ಬಾರೆ ನಾವು ಕಾಮಿಡಿ ಸೀನ್ಗಳು ತೆಗಿಯೋಣ ಅಂತೇಳಿ ದ್ವಾರಕೀಶು, ಮುಸ್ರಿ ಕೃಷ್ಣಮೂರ್ತಿ, ಇನ್ನೊಂದು ಕಾಮಿಡಿ ಲೇಡಿ ಹಾಕಿದ, ಒಂದು 2 ದಿನ ಶೂಟಿಂಗ್ ಮಾಡಿದೆ. ಆಮೇಲೆ ಅವು ದ್ವಾರಕೀಶ್ನು ಹೋಗಿ ವಿಷ್ಣುಗೆ ಹೇಳಿದೆ, ವಿಷ್ಣು ಮಾಡ್ತಾನೆ ಕಣೋ, ಜೋ ಮಾಡ್ತಾನೆ, ಬಾರ ಒಂಚೂರು ಮಾಡು. ಆಮೇಲೆ ನಾನು ದಾಸೋರದಲ್ಲಿ ಮಾಡಿದೆ. ಆಮೇಲೆ ಅವ್ರು ವಿಷ್ಣುವರ್ಧನ್ಗೆ ಹೇಳಿದ್ರು, ವಿಷ್ಣು ನೀನು ಆ್ಯಕ್ಟ್ ಮಾಡು, ಅದೇನು ಸರಿ ಬರದೇ ಇದ್ದರೆ ನಾನು ರೀಟೇಕ್ ಮಾಡ್ತೀನಿ, ರೀಶೂಟ್ ಮಾಡ್ತೀನಿ, ದಟ್ ಈಸ್ ಮೈ ರೆಸ್ಪಾನ್ಸಿಬಲ್, ನೀವು ಮಾಡು ಜೊತೆನಲ್ಲಿ. ಆವಾಗ ವಿಷ್ಣು ಬಂದು ನನ್ನ ಹತ್ರ, ದಯವಿಟ್ಟು ಜೋ ತಪ್ಪಾಗಿ ತಿಳ್ಕೊಬೇಡ, ಆಯಿತು ಮಾಡೋಣ, ದಾಸವ್ರು ಹೇಳಿದ್ದಾರೆ, ಸರಿಗೆ ಬರಲಿಲ್ಲ ಅಂದರೆ ರೀಶೂಟ್ ಮಾಡೋಣ ಅಂತ ಹೇಳಿದ್ದಾರೆ. ಶೂಟಿಂಗ್ ಸ್ಟಾರ್ಟ್ ಮಾಡಿ ಅಂದರೆ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟನೆ ಮಾಡ್ತಾರೆ ಅವರು. ಅಂದರೆ ಒಂದು ಚಿಕ್ಕ ಒಂದು ಡೈಲಾಗ್ ಹೇಳ್ಬೇಕು ಅಂದರೂ ಅಷ್ಟು ಅವಾಗ ಭಯ ಪಡ್ತಾ ಇದ್ರು ಅವರು. ಅದಾದ ನಂತರದಲ್ಲಿ ಕಳ್ನಟರಾಗ್ತಾರೆ, ಅದಾದ ನಂತರದಲ್ಲಿ ಒಬ್ಬ ದೊಡ್ಡ ನಾಯಕ ನಟರಾಗ್ತಾರೆ, ಪ್ರತಿಯೊಬ್ಬರಿಗೂ ಇಷ್ಟವಾದಂತಹ ಒಬ್ಬ ಕಲಾವಿದನಾಗ್ತಾರೆ. ನಿಮ್ಮ ಆಪ್ತ ಸ್ನೇಹಿತ ಕೂಡ ಹೌದು, ನಿಮ್ಮೆಲ್ಲ ಪ್ರೀತಿಯ ಟೈಗರ್ ಪ್ರಭಾಕರ್ ಅವರು. ಖಂಡಿತ. ಒಬ್ಬ ಸಾಮಾನ್ಯ ಕಲಾವಿದ ಅಂದರೆ ಒಂದು ಆರ್ಟಿಸ್ಟ್ ಆಗಿ ಬಂದು, ಸೊ ಪ್ರಥಮದಲ್ಲಿ ನಾವು ಕೇಳ್ದಂಗೆ ಡೈಲಾಗ್ ಹೇಳ್ಬೇಕಂದ್ರೆ ತುಂಬ ಭಯ ಪಡ್ತಾ ಇದ್ರು, ಹೆಂಗಪ್ಪ ಹೇಳೋದು ಅಂತ ಇದ್ರು. ಅದಾದ್ಮೇಲೆ ಪೇಜ್ ಡೈಲಾಗ್ಗಳನ್ನ ಅವರ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ. ಆ್ಯಕ್ಚುಲಿ ಅವರಿಗೆ ಕನ್ನಡ ಮೇಸ್ಟ್ರು ನಾನೇನೆ. ಅದೇ ಸರ್, ಅದೇ ಕರೆಕ್ಟಾಗಿ ಪಾಯಿಂಟ್ ಹಿಡಿದ್ರಿ. ಅವ್ರಿಗೆ ಡೈಲಾಗ್ ಇಲ್ಲ, ಐ ಡೋಂಟ್ ವಾಂಟ್, ಅವ್ರು ಇಂಗ್ಲೀಷು ತಮಿಳು ಎರಡೇ ಮಾತಾಡ್ತಿದ್ವಿ. ನೋ ಐ ಡೋಂಟ್ ವಾಂಟ್ ಡೈಲಾಗ್ ಎನಿಥಿಂಗ್, ಐ ಕಾಂಟ್ ಸ್ಪೀಕ್ ಕನ್ನಡ, ಓನ್ಲಿ ಐ ಕ್ಯಾನ್ ಡೂ ಫೈಟ್ ಆ್ಯಂಡ್ ರೇಪ್ ಸೀನ್, ಎನಿಥಿಂಗ್ ಚೇಸಿಂಗ್ ದಟ್ ವಿಲ್ ಡೂ ಅಂತಿರೋರು. ಆಮೇಲೆ ಅವನಿಗೆ ಚಿಕ್ಕದಾಗಿ ನಾ ಮಾಡಿದ ಎಲ್ಲ ಸಿನಿಮಾಗಳಲ್ಲೂ ಹಿಂಗೆ ಸ್ವಲ್ಪ ಕೊಟ್ಕೊಂಡು ಹೀರೋಗೆ ಸಪೋರ್ಟ್ ಮಾಡ್ತಾ ಸಾಹಸ ಸಿಂಹದಲ್ಲಿ ದೊಡ್ಡ ಒಂದು ಸ್ಯಾಕ್ರಿಫೈಸಿಂಗ್ ಕ್ಯಾರೆಕ್ಟರೆಲ್ಲ ಕೊಟ್ಟು ಪ್ರಭಾಕರ್ಗೆ ಪೇಜ್ಗಟ್ಟಲೆ ಡೈಲಾಗು ಅಂತ ಹೇಳಿದ್ರಲ್ಲ ಈಗ ನೀವು, 2 ಪೇಜ್ ಡೈಲಾಗು ಓದೋ ಮಟ್ಟಕ್ಕೆ, ಡೈಲಾಗ್ ಹೇಳೋ ಮಟ್ಟಕ್ಕೆ ಆ ಥರ ಬೆಳೆದ. ಕನ್ನಡ ಸ್ಪಷ್ಟವಾಗಿ ಮಾತಾಡಿ, ಅವನು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಬಾಡಿ ಲ್ಯಾಂಗ್ವೇಜು, ಅದು ಪರ್ಫಾರ್ಮೆನ್ಸ್ ಎಲ್ಲ ಬ್ಯೂಟಿಫುಲ್ಲಾಗಿ ಮಾಡಿದ್ರು. ಹಾಗಾಗಿ ಅವನ್ನ ಹಂತವಾಗಿ ತಗೊಬಂದು ಕೊನೆಯಲ್ಲಿ ನ್ಯಾಯಗತಿತ್ತು ಅನ್ನೋ ಒಂದು ಸಿನಿಮಾದಲ್ಲಿ ಅವನು ಎಂಟ್ರಿ ಆಗಿದ ತಕ್ಷಣ ವಿಲನ್ ಅನ್ಕೋತಾರೆ, ಆದರೆ ಅವನು ಆ ಪಿಕ್ಚರ್ನಲ್ಲಿ ತಂಗಿಗೆ ಒಬ್ಬ ಅಣ್ಣನಾಗಿ ಹೇಳ್ತಾರೆ. ಎಂಥ ಪಾತ್ರ ಮಾಡಿದ್ದಾನೆ ಅಂತಂದರೆ, ಶಂಕರ್ನಾಗೂ ಇದ್ದಾರೆ ಪ್ರಭಾಕರು, ರೂಪಾದೇವಿ ಅಂತ ತಂಗಿ ಪಾತ್ರ ಮಾಡಿದರು ಜಯಮಾಲ. ಅಲ್ಲಿಂದ ಫುಲ್ಲು ಸ್ಟ್ಯಾಂಡರ್ಡ್ ಹೀರೋ ಬಿಕಮ್ ಎ ಹೀರೋ. ಅವಾಗೆ ಅವನು ಭಾಳಷ್ಟು ಸಿನಿಮಾಗಳು ಮಾಡಿದೆ.
ಶಂಕರ್ ನಾಗ್ ಹೇಳಿದ್ರಿ. ಶಂಕರ್ ನಾಗ್ನಂಥ ನಟ, ಅವನ ಬಗ್ಗೆ ನಾನು ಮಾತಾಡಲೇಬೇಕಾಗುತ್ತೆ. ರಕ್ತ ತಿಲಕ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಮೋರ್ ದೆನ್ 100 days ಹೋಯಿತು. ನಾವು ದಾಂಡೇಲಿನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಲೊಕೇಶನ್ಗೆ ಬಂದು ಏನು ನನ್ನ ಪಾತ್ರ ಹೇಗಿರುತ್ತೆ ಏನಿದೆ ಅಂತ. ಅಲ್ಲೊಬ್ಬ ಟ್ರೈಬಲ್ ಇದ್ದ. ಟ್ರೈಬಲ್ನ ಕರೆದೆ, ನೋಡು ದಿಸ್ ಈಸ್ ಯುವರ್ ಕ್ಯಾರೆಕ್ಟರ್ ಅಂತಂದೆ. ಆ ಟ್ರೈಬಲ್ನ ನೋಡ್ದ, ಮೇಲೆ ಕೆಳಗೆ ನೋಡಿದ ಅಷ್ಟೇ. ಮೇಕಪ್ನವ್ರನ್ನ ಕರೆದ್ಬಿಟ್ಟು ಕತ್ರಿ ಕೊಡು ಅಂದ. ಕತ್ರಿ ಇಸ್ಕೊಂಡು ಅಷ್ಟು ಚೆನ್ನಾಗಿದ್ದ ಕೂದಲನ್ನ ತಾನೇ ಪಟ 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 ಅಂತ ಕೈಲಿ ಹಿಡ್ಕೊಂಡು ಹಿಂಗೆ ಕೆಚ ಅಂತ ಕೂದಲೆಲ್ಲ ಕಟ್ ಮಾಡ್ಕೊಂಬಿಟ್ಟ. ಅದು ಸ್ವಲ್ಪ ನೀಟಾಗಿ ಸೆಟ್ ಮಾಡಿಬಿಡಪ್ಪ, ಡೈರೆಕ್ಟ್ರೇ ಓಕೆನಾ ಅಂತಂದ. ಏನು ಶಂಕರ್ ನಾಗ್ ಹೇಳಕ್ಕೆ ಮುಂಚೆ ನೀನು ತಾನೇ ತೋರಿಸಿದ್ದು ಟ್ರೈಬಲ್ನ, ನೋಡಿ ರೆಡಿ ದಿನ ಟ್ರೈಬಲ್ ಆದ್ನ ಅಂತಂದ. ಏನು ಆ ಥರ ಒಂದು ಆ ಕ್ಯಾರೆಕ್ಟ್ರ್ ಒಳಗಡೆ ಹೇಗೆ ಹೋಗ್ತಾನೆ ಅಂತ. ಶಂಕರ್ ನಾಗ್ ಇವತ್ತಿಗೂ ನಿಂತಿದ್ದಾನೆ ಅಂತಂದರೆ ಅದು ಒಂದು ಕಾರಣ. ಶಂಕರ್ ನಾಗ್ ಅಂತ ಕಲಾವಿದ, ನಾನು ಒಂದು ಆ ರಕ್ತ ತಿಲಕ ಮಾಡಿದಾಗ, ನ್ಯಾಯ ಗೆದ್ದಿತ್ತು ಮಾಡಿದಾಗ, ಸಮರಸಿಂಹ ಅಂತ ಒಂದು ಸಿನಿಮಾ ಮಾಡಿದಾಗ ಎಂಥ ಕೋಆಪ್ರೇಷನ್ ಅಂದರೆ, ಅವನು ಸೆಟ್ ಬಿಟ್ಟು ಹೋಗ್ತಾ ಇರಲಿಲ್ಲ. ಅವ್ರಿಗೆ ಒಂದು ಪುಟ್ಕೋಸಿ ಕೊಟ್ಟು ಒಂದು ಸೀನ್ ತೆಗೆದೆ ರಕ್ತ ತಿಲಕದಲ್ಲಿ. ಇಡೀ ಮೈಯಲ್ಲಿ ಬಟ್ಟೆ ಇಲ್ಲ, ಒಂದೇ ಒಂದು ಪುಟ್ಕೋಸಿ ಅಂತಾರೆ ಗೊತ್ತಲ್ಲ, ಒಂದು ಬಟ್ಟೆ ಹುಡ್ದಾರಕ್ಕೆ ಇಲ್ಲೊಂದು ಚೂರು ಹಿಂದ್ಗಡೆ ಸರ್. ಹಾಗೆ ಈ ಆ್ಯಕ್ಟೆಡ್, ಈ ರೋಲ್ಡ್ ಆನ್ ದ ಗ್ರೌಂಡ್, ಭೂಮಿಯಲ್ಲಿ ಹಂಗೆ ಹೊರಲಾಡ್ತಾನೆ, ಚಾವಟಿಲಿ ಹೊಡೆದು ಅಷ್ಟು ಒಂಥರ ಪೆದ್ದನಾಗಿರ್ತಾನೆ. ಅವ್ರ ತಾಯಿ ಅವನನ್ನು ಧೈರ್ಯ ತರಬೇಕು ಅಂತ ಹೋಗಿ ಹುಲಿ ಆಗ್ತಾಯಿದ್ದ, ಅಲ್ಲಿ ಹೋಗಿ ಹಾಲು ತೊಗೊಂಬಾದು ಏನೋ ಹೇಳ್ಬಿಟ್ಟಿರ್ತಾರೆ. ಅದು ಅಲ್ಲಿ ಒಂದು ಹುಲಿ ಜೊತೆ ಫೈಟಿಂಗು ತೆಗೆದಿದ್ದೀನಿ ನಾನು. ರಿಯಲ್ ಹುಲಿ. ಇವಾಗೆಲ್ಲ ಗ್ರಾಫಿಕ್ ಬಂದಿದೆ, ಆವಾಗ ನಮ್ಮ ಕಾಲಕ್ಕೆ ನೋವು ಗ್ರಾಫಿಕ್ ಇಲ್ಲ, ಎಂಥದ್ದು ಇಲ್ಲ. ಇವಾಗೆಲ್ಲ ಮಾನಿಟ್ರ್ ಮುಂದೆ ಕೂತ್ಕೊಂಡು ಸಿನಿಮಾ ಮಾಡ್ತಾರೆ, ನಾವು ಕ್ಯಾಮ್ರಾ ಪಕ್ಕದಲ್ಲೇ ನಿಂತ್ಕೊಂಡು ಮಾಡ್ತಾಯಿದ್ವಿ. ಲೈವ್ ಟೈಗರು ಚೆನ್ನೈಯಿಂದ ತರಿಸಿದ್ವಿ, ಅದ್ರ ಜೊತೆ ಅವನು ಶಂಕರ್ ನಾಗು ಆ್ಯಕ್ಟ್ ಮಾಡಿದ್ದು. ಶಂಕರ್ ನಾಗು ಒಬ್ಬ ಅದ್ಭುತ ನಟ, ಮರೆಯೋಕ್ಕಾಗಲ್ಲ. ಟೈಗರ್ ಪ್ರಭಾಕರು ಮರೆಯೋಕ್ಕಾಗಲ್ಲ. ಮತ್ತು ವಿಷ್ಣುವರ್ಧನ್ ಅಂತೂ ಬಿಡಿ, ಸುಂದರವಾದ ನಟ, ಸ್ಪಷ್ಟವಾಗಿ ಕನ್ನಡವನ್ನು ಉಚ್ಚಾರಣೆ ಮಾಡುವಂಥ ಒಬ್ಬ ನಟ. ಸ್ಪಷ್ಟವಾದ ಕನ್ನಡದ ಮಾತುಗಳು ಅವನ ಬಾಯಿಂದ ಕೇಳಬೇಕಾಗುತ್ತೆ, ಆಯಿತಾ. ಪ್ರಭಾಕರು ಅಷ್ಟೇ ಚೆನ್ನಾಗಿ ಕನ್ನಡ ಮಾತಾಡೋನು. ಇವರಿಬ್ಬಳ ಯಾಕೆ ನಿಂತರು ಇವತ್ತುವರೆಗೂ ಜೀವಂತವಾಗಿ ಅದಾರ ರೀ, ಅವರಿಲ್ಲ. ಸ್ಟಿಲ್ ಪೀಪಲ್. ಆಮೇಲೆ ನಾ ಬಂದಿದ್ದು ನಟನಾಗಕ್ಕೆ, ನಿರ್ದೇಶಕನಾದೆ. ಆದ್ದರಿಂದ ನಾನು ಮಾಡ್ತಾ ಇರೋ ಸಿನಿಮಾದಲ್ಲೆಲ್ಲ ಒಂದೊಂದು ಸೀನು ಅಲ್ಲಲ್ಲಿ ಕಾಣಿಸ್ಕೊಂಡು ಬರ್ತಾಯಿದೆ. ಕೊನೆಯಲ್ಲಿ ಏನೋ ಒಂದು ಮಾಡಬೇಕು ಒಂದು ಸಿನಿಮಾ ಅಂಥೇಳಿ 84ರಲ್ಲಿ ನಾನೇ ನಾಯಕ ನಟನಾಗಿ ಒಡೆದ ಹಾಲು ಸಿನಿಮಾ ಮಾಡಿದೆ. ನಾನು, ಭವ್ಯ, ಚರಣ್ ರಾಜು, ಸುಧೀರ್ ಇವರೇ ಮುಖ್ಯವಾದ ಪಾತ್ರಧಾರಿಗಳು. ಅದು ಸಿನಿಮಾ ಅಷ್ಟು ಚೆನ್ನಾಗಿ ಬಂತು. ಒಡೆದ ಹಾಲು ಅಂತ ಮಾಡಿದೆ. ಚರಣ್ ರಾಜಿಗೆ ಆ ಸಿನಿಮಾ ನೋಡಿ ರಿಕಾರ್ಡಿಂಗ್ ನಡೀತಿದ್ದಾಗ ತೆಲುಗುನವ್ರು ಬಂದು ನನ್ನ ಹತ್ರ ಮಾತಾಡಿ ಚರಣ್ ರಾಜ್ನ ತೊಗೊಂಡೋಗಿ ಅವನು ಅಲ್ಲಿಂದ ಹಂಗೆ ಹೊಟ್ಟೋದು. ಒಂದು ಇನ್ಸಿಡೆಂಟ್. ಇನ್ನೊಂದು ಬಂದು ಶಕ್ತಿ ಪ್ರಸಾದ್ ಯಾವಾಗಲೂ ಹೇಳೋರು, ಜೋ ನೋಡಿಯಪ್ಪ ನನ್ನ ಮಗ ಇದ್ದಾನೆ ಅರ್ಜುನು, ಅವನಿಗೆ ಬರೀ ಅವನು ಸೆಕೆಂಡ್ ಕ್ಯಾರೆಕ್ಟರ್ಸು ಅದು ಇದು ಮಾಡ್ತಾ ಇದ್ದಾನೆ, ಒಂದು ಹೀರೋ ಅವಕಾಶ ಏನಾದ್ರು ಮಾಡಿಕೊಡಿ, ನಿಮ್ಮ ಕೈ ಗುಣ ಚೆನ್ನಾಗಿದೆ, ಎಲ್ಲ ಹೀರೋಗಳು ನಿಂತಿದ್ದಾರೆ. ಅರ್ಜುನ್ ಸರ್ಜಾ ಪ್ರೇಮ ಜ್ಯೋತಿನಲ್ಲಿ ಆ್ಯಕ್ಟ್ ಮಾಡಿದ ಮೇಲೆ ನಂದು ಫಿಲಮ್ದು ಕ್ಲಿಪ್ಪಿಂಗ್ಸು, ಫೈಟು, ಸಾಂಗ್ದೆಲ್ಲ ಕೊಟ್ಟು ಕಳಿಸಿದ ಮೇಲೆ ನನ್ರಿ ಅಂತ ಒಂದು ಸಿನಿಮಾ ಮಾಡಿದ್ರು. ಅವನು ಟಾಪ್ ಹೀರೋ ಆದ. ಚರಣ್ ರಾಜ್ ಆದರು, ಮಯೂರ್ ಆದರು. ಅದೇ ಗ್ರೂಪಲ್ಲಿ ಇನ್ನೊಂದು ಇವತ್ತು ಟಾಪ್ ನೇಮಲ್ಲಿದ್ದಾರೆ ಒಬ್ಬರು, ದಟ್ ಈಸ್ ರಾಕ್ಲೈನ್ ವೆಂಕಟೇಶ್. ಅವ್ರನ್ನ 86ರಲ್ಲಿ ಪ್ರೇಮಜಾಲ ಪಿಕ್ಚರ್ನಲ್ಲಿ 4 ಜನ ರೌಡಿ ಗುಂಪಲ್ಲಿ ಅವನು ಒಬ್ಬನಾಗಿ ಫಸ್ಟ್ ಮೇಕಪ್ ಆಗಿದ್ದ. ಆಮೇಲೆ ಬರೋ ಸಿನಿಮಾ ಮಾಡಿದ್ರು. ಆಮೇಲೆ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅವರು ಮಾಡ್ತಾಯಿದ್ರು. ಅವ್ರಿಗೆ ಹೆಸರು ಟೈಟ್ಲಿಗೆ ಇಡಬೇಕಾಯ್ತು, ಏನು ಅಂತ. ನಾನು ವೆಂಕಟೇಶ್ ನೀವು ಬೇಜಾರು ಮಾಡ್ಕೊಬಿಡ. ಅವರೊಂದು ಬಾರ್ ನಡೆಸ್ತಾ ಇದ್ರು ನವರಂಗ್ ಅಂತ ರಾಕ್ಲೈನ್ ಬಾಲ್ ಅಂತ ಇತ್ತು. ಅಲ್ಲಿ ಒಂದು ಸತಿ ಕರ್ಕೊಂಡು ಹೋಗಿದ್ರೆ ನೋಡಿ ಇಟ್ಕೊಂಡಿದ್ದೆ. ವೆಂಕಟೇಶ್ ಅನ್ನೋರು 100 ಜನ ಇದ್ದಾರೆ. ವೆಂಕಟೇಶ್ ಯಾವ ವೆಂಕಟೇಶ್ ಅಂತ ಗೊತ್ತಾಗುತ್ತೆ. ಸರ್ ಏನು ಮಾಡ್ತೀರಾ ಸಾರ್ ಅಂತದ, ಡೈರೆಕ್ಟ್ರೇ ಅಂತಿದ್ದ. ನನ್ನ ಹೆಸರು ಇವತ್ತಿಗೂ ಕರೀತಾ ಇಲ್ಲ. ಏನು ಮಾಡ್ತೀರಾ ಡೈರೆಕ್ಟ್ರ್? ಏನಿಲ್ಲ, ನಾನು ಹೆಸರು ಇಡ್ತೀನಿ, ಬೇಜಾರು ರಾಕ್ಲೈನ್ ವೆಂಕಟೇಶ್ ಅಂತ ಇಡ್ತೀನಿ. ಯಾವ ಗುರು ಬಾರ್ದೆಲ್ಲ ಇಡ್ತೀರಲ್ಲ ಅಂತಂದ. ನೋಡ್ತಾ ಇರೋದು ಫೇಮಸ್ ಆಗುತ್ತೆ ಬಿಟ್ಬಿಡು ಅಂತಂದು ಆ ರಾಕ್ಲೈನ್ ವೆಂಕಟೇಶ್ ಅಂತ ಟೈಟ್ಲಲ್ಲಿ ಹಾಕಿ ಇವತ್ತು ವೆಂಕಟೇಶ್ ಅಂತ ಯಾರೂ ಕರಿತಾನೆ ಇಲ್ಲ. ರಾಕ್ಲೈನ್ ಬಂದರು, ರಾಕ್ಲೈನ್ ಹೋದರು, ರಾಕ್ಲೈನ್ ಇದ್ದಾರಾ, ಹಿಂಗಾಗೋಗ್ಬಿಟ್ಟಿದೆ. ಮನೆಗೆ ಫೋನ್ ಮಾಡಿದ್ರು, ಸರ್ ರಾಕ್ಲೈನ್ ಸಾರ್ ಇದ್ದಾರಾ ಅಂತಲೇ ಕೇಳ್ತಾರೆ.
ನಿಜ. ಯಾಕಂದ್ರೆ ನಾವು ನೋಡಿ ಇವತ್ತು ನಿಮ್ ಜೊತೆಗೆ ಇರುವಂತದ್ದು ನಮಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಎಷ್ಟೋ ಒಬ್ಬ ಅಂತಹ ಕಲಾವಿದರ ಲೈಫ್ ಕೊಟ್ಟಂತವ್ರು, ಇಂಡಸ್ಟ್ರಿಯಲ್ ಬೆಳೆಸಿದಂತವ್ರು, ಉಳಿಸಿದಂತವ್ರು. ಸೊ ನಿಜ ನಮ್ಮ ಅಂತರಂಗ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಇವತ್ತು ಸೂಕ್ತವಾದಂತಹ ವ್ಯಕ್ತಿ ಅಂದ್ರೆ ನೀವು ಅಂತಾನೆ ಹೇಳ್ಬೋದು. ಒಂದೇ ಒಂದು ಮಾತ್ರ ಹೇಳಬೇಕು ಅಂತ ಇಷ್ಟಪಡ್ತೀನಿ ವಿಷ್ಣುವರ್ಧನ್ ಬಗ್ಗೆ. ಅವ್ರು ಎಂಥ ಭಾವನಾತ್ಮಕ ಜೀವಿ ಅನ್ನೋದಕ್ಕೆ 1980ರಲ್ಲಿ ಸಿಂಹಜೋಡಿ ಶೂಟಿಂಗ್ ಮಾಡ್ತಾ ಇದ್ದೀನಿ. ಒಂದು ಬಂದರು ಸಡನ್ನಾಗಿ, ಶೂಟಿಂಗ್ ನಿಲ್ಲಿಸು ಅಂದರು. ನಾನು ಯಾಕೆ ವಿಷ್ಣು ಎಲ್ಲಾದರೂ ಹೋಗ್ಬೇಕಲ್ಲ, ಇನ್ನೂ ಹೋಗೋಲ್ಲ, ನಿಲ್ಲಿಸು. ಏನು ಯಾತಕ್ಕೆ ಶೂಟಿಂಗ್ ನಿಲ್ಲಿಸ್ಬೇಕು? ರೂಪ, ಜೈ ಜಗದೀಶ್ ಇದೆಲ್ಲ ಶೂಟಿಂಗ್ ಮಾಡ್ತಾ ಇದ್ದೀನಿ. ವಿಷ್ಣುವರ್ಧನ್ ನಿಲ್ಲಿಸಿ ಅಂತೀನಿ. ಏನು ಹೇಳಿ ಆಮೇಲೆ ನಾನು ನಿಲ್ಲಿಸ್ತೀನಿ. ಒಂದು ರೂಮಿಗೆ ಕರ್ಕೊಂಡೋದ್ರು. ತಗೊಂಡು ಹೋಗ್ಬಿಟ್ಟು ಹಾಗೆ ಕಣ್ಣಲ್ಲಿ ನೀರು ಕಲಿಸ್ಕೊಂಬಿಟ್ಟು, ಯಾಕೆ ವಿಷ್ಣು ಏನಾರು ಆಯ್ತಾ ಏನು ಅಂತಂದೆ. ಏನಿಲ್ಲ ಜೋ, ನಿಮ್ಮ ತಾಯಿಯವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ನಾನು ಹಂಗೇ ಫ್ರೀಸ್ ಆಗಿಬಿಟ್ಟೆ. ನಮ್ಮ ತಾಯಿ ತೀರ್ಕೊಂಡಿದ್ದು, ಅವನ ಕಣ್ಣಲ್ಲಿ ನೀರು. ನನ್ನ ತಪ್ಪಿಕೊಂಡು ಈಸ್ ಕ್ರೈಯಿಂಗ್ ಲಿಟರಲಿ. ಅವ್ರ ತಾಯಿ ತೀರ್ಕೊಂಡ್ರೇನೋ ಅನ್ನೋ ಮಟ್ಟಕ್ಕೆ ಎಂಥ ಭಾವನಾತ್ಮಕ ಜೀವಿ ಅವರು ವಿಷ್ಣುವರ್ಧನ್. ಯಾವ ಕಾಲಕ್ಕೂ ನಾನು ವಿಷ್ಣುವರ್ಧನ ಆ ಒಂದು ಅಪ್ಪುಗೆ, ನನ್ನ ತಾಯಿ ನಾನು ಕಳ್ಕೊಂಡಾಗ ಅವರು ಅನುಭವಿಸಿದ ನೋವು, ಆ ಕಣ್ಣೀರು ಯಾವತ್ತಿಗೂ ವಿಷ್ಣುವರ್ಧನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನೀವು ಇವತ್ತು ನಮಗೆ ಟೈಮ್ ಕೊಟ್ರೆ ಸೊ ತುಂಬಾ ಖುಷಿ ಆಯ್ತು ಸರ್ ನಮಗೆ. ಸೊ ನಿಮಗೂ ನನ್ನ ನಮಸ್ಕಾರಗಳು. ನಮಸ್ಕಾರ ರವಿಕುಮಾರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಅಂತರಂಗ ಕಾರ್ಯಕ್ರಮದಲ್ಲಿ ಜೋ ಸೈಮನ್ ಸರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ತೆ. ನಮಸ್ಕಾರ.